ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಜಾಬ್ಗೆ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡೋಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋಗೆ ಶೇರ್ ಮಾಡಿ. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಾನು ಏನು ಹೇಳಬೇಕು ಅಂತ ಅಂದರೆ ನಾನು ಈ ಥರ ಜಾಬ್ ಅಪ್ಡೇಟ್ ಇದೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಜಾಬ್ನ ಸೆಕ್ಯೂರ್ ಮಾಡ್ಕೊಳ್ಳೋದು, ಜಾಬ್ನ ತೊಗೊಳ್ಳೋದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೊಂದು ಜನ ಪ್ರೂಫ್ ತೋರಿಸಿ ಅಂತೆಲ್ಲ ಹೇಳ್ತಿದ್ರಿ. ನಾನು ಹೆಂಗೆ ಪ್ರೂಫ್ ತೋರ್ಸೋಕ್ಕಾಗುತ್ತೆ? ಸೊ ನಿಮಗೆ ನೀವು ಅಪ್ಲೈ ಮಾಡಿ ಜಾಬ್ ತೊಗೊಂಡು ನೀವು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಒಬ್ಬೊಬ್ಬರನ್ನೇ ಹೋಗಿ ಕೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಕಮೆಂಟಲ್ಲೂ ತಿಳಿಸಿದ್ದಾರೆ ಟೆಸ್ಟ್ ಲಿಂಕ್ ಬಂದಿದೆ ಅಂತ. ಟೆಸ್ಟ್ ಲಿಂಕ್ನ ತಗೊಂಡು ಆ ಟೆಸ್ಟ್ ಪಾಸ್ ಮಾಡಿಕೊಂಡು ಇಂಟರ್ವ್ಯೂ ಪ್ರೊಸೆಸ್ಗೆ ಹೋಗೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಹೋಗಿ ಯಾರಿಗೂ ಟೆಸ್ಟ್ ಬರ್ಕೊಡೋಕ್ಕಾಗಲ್ಲ ಅಥವಾ ಅವ್ರ ಅಸೆಸ್ಮೆಂಟ್ ಕ್ಲಿಯರ್ ಮಾಡಿ ಜಾಬ್ ಕೊಡ್ಸೋಕ್ಕಾಗಲ್ಲ. ಸೊ ಯಾರಿಗೆ ಜಾಬ್ ನೀಡಿದೆ ಅವರು ಹಾರ್ಡ್ ವರ್ಕ್ ಮಾಡಿ ಜಾಬ್ ತಗೋಬೇಕು. ಇಲ್ಲಿ ದೆರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಹಾರ್ಡ್ ವರ್ಕ್ ಅಂತ ಇದೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಜಾಬ್ ತಗೊಳ್ಳೋದು. ಜಸ್ಟ್ ನಾನು ವಿಡಿಯೋ ನೋಡಿ ನಿಮಗೆ ಜಾಬ್ ಸಿಗುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ. ವರ್ಕ್ ಮಾಡಿ ನಿಮ್ಮ ಸ್ಕಿಲ್ಸ್ ಮೇಲೆ, ನಿಮ್ಮ ರೆಸ್ಯೂಮೆ ಮೇಲೆ ವರ್ಕ್ ಮಾಡಿದರೆ ಖಂಡಿತ ಜಾಬ್ ಸಿಗುತ್ತೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಸದರ್ಲ್ಯಾಂಡ್ ಅವರು. ಸೊ ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತಂದರೆ ಕಲೆಕ್ಷನ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು 0 to up to 8 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 3 to 5 LPA ಅಂತ ಅಂದರೆ 3 lakhದಿಂದ 5 lakhವರೆಗೂ ಸ್ಯಾಲ್ರಿ ಕೊಡ್ತಿದ್ದಾರೆ, ಅಂದರೆ ಒಂದು ಇಯರ್ಗೆ. ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಅಂದರೆ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ. ಮತ್ತು ಇಲ್ಲಿ ಇಂಡಿಯಾದವ್ರಿಗೆ ಅಷ್ಟೇ ಹೈಯರ್ ಮಾಡ್ತಿರೋದು. ಮತ್ತು ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಅಂತ ಅಂದರೆ ಕಲೆಕ್ಷನ್ ಪ್ರೊಸೆಸ್ಸು ಮತ್ತು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಬಗ್ಗೆ ನಾಲೆಜ್ ಇರಬೇಕು, ಅಂದರೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮದು ರೋಲ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ಕೀ ಸ್ಕಿಲ್ಸ್ ಬಂದ್ಬಿಟ್ಟು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಕಲೆಕ್ಷನ್ ಅದ್ರ ಬಗ್ಗೆ ನಾಲೆಜ್ ಇರಬೇಕು, ಮತ್ತು ಓಪನ್ ಟು ಶಿಫ್ಟ್ ಅಂತಂದರೆ ನೈಟ್ ಶಿಫ್ಟು, ರೊಟೇಷನಲ್ ಶಿಫ್ಟ್ ಎಲ್ಲ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಫ್ರೆಷರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ರೋಲ್ ಏನಪ್ಪ ಅಂತಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸು. ರಿವ್ಯೂ ಓಪನ್ ಅಕೌಂಟ್ ಫ್ರಮ್ ದ ಡೈಲಿ ಏಜಿಂಗ್ ರಿಪೋರ್ಟ್ ಅಂತ ಅಂದರೆ ಏನಾರು ಎಷ್ಟು ಅಕೌಂಟ್ ಓಪನ್ ಆದವು, ಇನ್ನು ಯಾಕೆ ಓಪನ್ ಆಗಿಲ್ಲ, ಅದೆಲ್ಲ ರಿಪೋರ್ಟ್ನೆಲ್ಲ ನಾವು ತೊಗೋಬೇಕಾಗಿರುತ್ತೆ. ಮಾನಿಟರ್ ಆ್ಯಂಡ್ ಮೇಂಟೈನ್ ಅಸೈನ್ಡ್ ಅಕೌಂಟ್ ಕಲೆಕ್ಷನ್ ಕಾಲ್ಸ್, ಅಂದರೆ ನಾವು ಕಾಲ್ಸ್ ಬರುತ್ತಲ್ಲ. ಸೊ ಇವಾಗ ಏನಾದ್ರು ಪೇ ಮಾಡಿಲ್ಲ ಅಂತ ಅಂದರೆ ಅವ್ರದ್ದೇನಾದ್ರು ಕ್ರೆಡಿಟ್ ಕಾರ್ಡ್ ಬಿಲ್ದು ಡ್ಯೂ ಇದೆ ಅಂತ ಅಂದರೆ ನಾವೇ ಅವ್ರದ್ದೆಲ್ಲ ತೊಗೊಂಡು ಕಾಲ್ ಮಾಡಬೇಕಾಗಿರುತ್ತೆ, ಕಟ್ಟಿ ಅಂತೆಲ್ಲ ಹೇಳ್ಬೇಕಾಗಿರುತ್ತೆ. ಲೈಕ್ ಕಸ್ಟಮರ್ ಪೇಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ಪೇಮೆಂಟ್ ಡ್ಯೂ ಡೇಟ್ ಆ್ಯಂಡ್ ಟೈಮ್ಲಿ ಫಾಲೋ ಅಪ್ ಅಂತ ಅಂದರೆ ಅವ್ರದ್ದೇನೋ ಫಾಲೋ ಅಪ್ ಏನೋ ಡ್ಯೂ ಡೇಟ್ ಇದ್ದರೆ ಅವ್ರ ಹತ್ರ ಫಾಲೋ ಅಪ್ ಎಲ್ಲ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮತ್ತು ಅವ್ರದ್ದು ಪೇಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಬಿಟ್ಟು ನಾವು ಮಾನಿಟರ್ ಮಾಡ್ತಾ ಇರಬೇಕು. ಅದರಲ್ಲಿ ಏನೋ ಫ್ರಾಡ್ ಏನಾರು ಮಾಡ್ತಿದ್ದಾರಾ ಅಂತ ಎಲ್ಲ ನಾವು ಚೆಕ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟೀಸು. ಏನಾದ್ರು ಎಸ್ಕ್ಯುಲೇಷನ್ ಬಂದರೆ ಏನಾರು ಪೇಮೆಂಟ್ ಮಾಡಿಲ್ಲ ಅಂತಂದರೆ ನಾವು ಅಷ್ಟೇ ಫಾಲೋ ಅಪ್ ಮಾಡಿ, ಪೇಮೆಂಟ್ ಬಂದಿಲ್ಲ ಅಂದರೆ ಎಸ್ಕ್ಯುಲೇಟ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ಗೆ. ಸೊ ಅವರು ನೆಸೆಸರಿ ಆ್ಯಕ್ಷನ್ಸ್ನ ತೊಗೋತಿರ್ತಾರೆ. ಡೈಲಿ ರಿಪೋರ್ಟ್, ವೀಕ್ಲಿ ರಿಪೋರ್ಟ್ ಎಲ್ಲ ಕೊಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಇವ್ರದ್ದು ರೋಲು. ಇಲ್ಲಿ ಟೀಮ್ ಲೀಡ್ ಅವ್ರಿಗೆ ನಾವು ಇದು ರಿಪೋರ್ಟ್ ಮಾಡ್ತಿರೋದು. ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಮತ್ತು ಅವ್ರದ್ದು ಮೇಲ್ ಕೂಡ ಕಟ್ಟಿದ್ದಾರೆ. ನೀವು ಇವ್ರಿಗೆ ಮೇಲ್ನಾಗ ಡೈರೆಕ್ಟಾಗಿ ಶೇರ್ ಮಾಡ್ಬೋದು ನಿಮ್ಮ ರೆಸ್ಯೂಮೆನ. ಎನಿ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನಾನು ಇದಕ್ಕೆ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡ್ಕೊಂಡು ಒಂದ್ಸಲ ಅಪ್ಲೈ ಮಾಡಿ. ನಾನು ಫಸ್ಟ್ ಜಾಬ್ಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಪ್ಲೈ ಅಂತ ಬರುತ್ತೆ. ನಾನು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಅಪ್ಲೈ ಅಂತ ಕೊಡಿ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ಅವ್ರು ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ರಿಕ್ರೂಟರ್ಸ್ದು. ಸೊ ವಾಟ್ಸಪ್ ಮಾಡೋಕ್ಕೆ ಟ್ರೈ ಮಾಡಿ. ಇಫ್ ನಾಟ್ ಅಟ್ಲೀಸ್ಟು ನಿಮ್ಮ ರೆಸ್ಯೂಮಿನ ಮೇಲ್ ಮಾಡಿ ಯಾವ ರೋಲ್ಗೆ ಮತ್ತು ನಿಮ್ಮ ಸ್ಕಿಲ್ಸ್ ಹೆಂಗೆ ಮ್ಯಾಚ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಫಾಲೋ ಅಪ್ ಮಾಡ್ಕೋಬೋದು ಇವ್ರ ಕಡೆಯಿಂದ. ಇವಾಗ ನೆಕ್ಸ್ಟ್ ಜಾಬ್ ನೋಡೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು L&T ಅವರು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ L&T ಮೈಂಟ್ರಿ ಅವರು. ಇವರು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಆನ್ ಸೈಟ್ ಬ್ಯಾಂಗ್ಳೂರು ಲೊಕೇಶನಲ್ಲಿ ಇರೋದು. ಇದು ಫುಲ್ ಟೈಮ್ ಆಗಿರುತ್ತೆ. ಇವರು ರೋಲ್ ಬಗ್ಗೆ ನೋಡೋದಾದರೆ ಏನು ಜಾಬ್ ಅಂತ ಅಂದರೆ ಈ ರೋಲಲ್ಲಿ ನಮ್ಮದು ಈ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ರೋಲಲ್ಲಿ ನಮ್ದು ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಎನ್ಶೂರ್ ಅಂತಂದರೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಫಸ್ಟು ಅದನ್ನ ಕಸ್ಟಮರ್ಸ್ಗೆ ಡೆಲಿವರ್ ಮಾಡಬೇಕು. ಅಂತಂದರೆ ಅವ್ರು ಏನಾದ್ರು ಕೇಳ್ತಾ ಇದ್ದರೆ ನಮ್ಮ ಕಡೆಯಿಂದ ನಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಆನ್ಸರ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ನೆಕ್ಸ್ಟು ಎಸ್ಕ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ನಾಲೆಜ್ ಎನ್ಶೂರ್ ಕಂಪ್ಲೀಟ್ ಕಮಾಂಡ್ ಓವರ್ ದ ಟೂಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಯೂಸ್ಡ್ ಅಂತಂದರೆ ಎಲ್ಲ ಏನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ.
ಮತ್ತು ಪ್ರಿಯರ್ ನಾಲೆಜ್ ಆಫ್ ಕಾಂಟ್ಯಾಕ್ಟ್ ಸೆಂಟರ್, ಚಾಟ್ ಅಪ್ಲಿಕೇಶನ್, ಟಿಕೆಟಿಂಗ್ ಟೂಲ್, ಇಮೇಲ್ ವುಡ್ ಬಿ ಪ್ರಿಫರ್ಡ್ ಅಂತಂದರೆ ಮ್ಯಾಂಡೇಟರಿ ಇಲ್ಲ, ಬಟ್ ಪ್ರಿಫರ್ಡ್. ನಿಮ್ಗೆ ಏನಾದರೂ ಆಲ್ರೆಡಿ ಕಾಲ್ ಸೆಂಟರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ಚಾಟ್ ಬೇರೆ ಬೇರೆ ಕಂಪ್ನಿಲಿ ಏನಾದ್ರು ವರ್ಕ್ ಮಾಡಿದರೆ ಇಮೇಲ್ ಮುಖಾಂತರ ಇಲ್ವಾ ಟಿಕೆಟಿಂಗ್ ಟೂಲ್ಸ್ ಮೇಲೆ ಅವ್ರಿಗೆ ಬೆನಿಫಿಟೆಡ್ ಈ ಜಾಬ್ಗೆ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟೇಷನ್ ಸ್ಕಿಲ್ಸ್ ಇರಬೇಕು. ಶುಡ್ ಹ್ಯಾವ್ ವರ್ಕ್ ಡನ್ ಅ ಸ್ಪ್ರೆಡ್ಶೀಟ್ ಆ್ಯಂಡ್ ಡಾಕ್ಯುಮೆಂಟ್ ಸಾಫ್ಟ್ವೇರ್ ಲೈಕ್ ವರ್ಡ್, ಎಕ್ಸೆಲ್ ಆ್ಯಂಡ್ ಪವರ್ ಪಾಯಿಂಟ್. ಅಂತಂದರೆ ಏನೇ ಕಾಲ್ ಬಂದಿರುತ್ತಲ್ಲ, ಸೊ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರಬೇಕು. ಏನೇ ಕಸ್ಟಮರ್ಸ್ ಬಂದ್ರೂ ನಾವೆಲ್ಲ ಸ್ಪ್ರೆಡ್ಶೀಟು ಇಲ್ಲಾಂದರೆ ಎಕ್ಸೆಲ್, ವರ್ಡಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಟೈಪಿಂಗ್ ಸ್ಪೀಡ್, ಗುಡ್ ಟೈಪಿಂಗ್ ಸ್ಪೀಡ್ ಆಫ್ 35 WMP ವಿತ್ 80% ಅಕ್ಯುರೇಸಿ, ಅಂದರೆ ಟೈಪಿಂಗ್ ಸ್ಪೀಡ್ ಕೂಡ ಇರಬೇಕು ಈ ಜಾಬ್ಗೆ ಅಂತ ಹೇಳಿದ್ದಾರೆ. ಕಸ್ಟಮರ್ ಸರ್ವಿಸ್ ಓರಿಯೆಂಟೇಷನ್ ಇರಬೇಕು. ಶುಡ್ ಹ್ಯಾವ್ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಸ್ಟಮರ್ ಸರ್ವಿಸ್ ಅಂತಂದ್ರೆ ಅವ್ರು ಏನು ಕೇಳಿದ್ರು ನಾವು ಕರೆಕ್ಟಾಗಿ ಆನ್ಸರ್ ಮಾಡೋದು ಮತ್ತು ಅವ್ರಿಗೆ ಕರೆಕ್ಟಾಗಿ ಆನ್ ಟೈಮ್ಗೆ ರೆಸ್ಪಾಂಡ್ ಮಾಡೋದು ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಪ್ರೊಡಕ್ಟಿವಿಟಿ, ಏನಾರ ಪ್ರೊಸೆಸ್ ಟಾರ್ಗೆಟ್ ಕೊಟ್ಟಿದ್ರೆ ಅದನ್ನೆಲ್ಲ ವಿತಿನ್ ಟೈಮ್ ಅಷ್ಟರಲ್ಲಿ ನಾವು ಅಚೀವ್ ಮಾಡಬೇಕು. ಮತ್ತು ಟೀಮ್ ಪ್ಲೇಯರ್ ಆಗಿರಬೇಕು. ಇಂಡಿವಿಜುವಲ್ ಆಗು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು, ಮತ್ತು ಟೀಮ್ ಜೊತೆ ಸೇರ್ಕೊಂಡು ಕೂಡ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಇವರು ಅಷ್ಟೇ ವಿಲ್ಲಿಂಗ್ ಟು ವರ್ಕ್ 24/7 ಎನ್ವಿರಾನ್ಮೆಂಟ್ ಅಂತ ಅಂದರೆ ಇದು ರೇಷನ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕಂಟಿನ್ಯೂಸ್ ಲರ್ನಿಂಗ್ ಅಂದರೆ ಡೈಲಿ ಕಲಿತಾನೆ ಇರಬೇಕು. ಇದು IT ಫೀಲ್ಡಲ್ಲಾದರೆ ಸೊ ಕಂಟಿನ್ಯೂಸ್ ಲರ್ನಿಂಗ್ ಓಕೆ ಅಂತ ಇರಬೇಕು ಅಂತ. ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು. ಲ್ಯಾಪ್ಟಾಪ್ ಹೆಂಗೆ ಯೂಸ್ ಮಾಡೋದು, ಡೆಸ್ಕ್ಟಾಪ್ನ ಹೆಂಗೆ ಯೂಸ್ ಮಾಡೋದು ಅಂತ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ರಿಕ್ವೈರ್ ಬೇಸಿಕ್ ನಾಲೆಜ್ ಆಫ್ ಕೀಬೋರ್ಡ್ ಶಾರ್ಟ್ಕಟ್ಸ್, ಅಂದರೆ ಟೈಪಿಂಗ್ ಅವ್ರಿಗೆ ಗೊತ್ತಿರುತ್ತೆ, ಲೈಕ್ ಶಾರ್ಟ್ಕಟ್ಸ್ ಎಲ್ಲ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಪಿರಿಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ. ಇವನ್ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಬಟ್ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಬಿಫೋರು ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಇದು ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು, ಹೆಬ್ಬಾಳ್ ನೀರ ಮಾನ್ಯತೆ ಟೆಕ್ ಪಾರ್ಕಲ್ಲಿ ಇರೋದು. ಸೊ ಇಲ್ಲಿ ಈಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡೋಣ. ಇನ್ನು ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟು, ಇಲ್ಲೆಂಟಿ ಮೈಂಟ್ರಿ, ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟು ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ರೆಸ್ಯೂಮೇಲ್ ಅಟ್ಯಾಚ್ ಕೇಳುತ್ತೆ. ಥರ್ಡ್ ಪೇಜಲ್ಲಿ ನೋಟಿಸ್ ಪೀರಿಯಡ್, ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಇದೆ ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ. ಮತ್ತು ಇಮಿಡಿಯೇಟ್ ಜಾಯ್ನರ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ಮೇಲ್ ಕೂಡ ಬರುತ್ತೆ. ನಿಮ್ದೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಇಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ HR ಡೀಟೇಲ್ಸ್ ಕೂಡ ಇದೆ. ಸೊ ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಲಿಂಕ್ಡ್ಇನ್ನಲ್ಲಿ ನಿಮ್ಮ ರಿಕ್ವೆಸ್ಟ್ ಕಳಿಸ್ಬಿಟ್ಟು. ಮತ್ತು ನಿಮ್ಗೇನೋ ಇಂಟ್ರೆಸ್ಟ್ ಇದ್ದರೆ ನೀಡಿದರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಸೊ ಇವಾಗ ಜಾಬ್ ಅಪ್ಲೈ ಮಾಡಾದ್ಮೇಲೆ ಇವ್ರ ಕಡೆಯಿಂದ ಮೇಲ್ ಬರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 2 ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀಡಿದರೆ ಅಪ್ಲೈ ಮಾಡಿ. ಆಮೇಲೆ ಬಂದುಬಿಟ್ಟು ಪ್ರೂಫ್ ತೋರಿಸಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಎಲ್ಲ ಕೇಳಬೇಡಿ. ಸೊ ಯಾರಿಗೆ ನೀಡಿದೆ ಅವ್ರು ವರ್ಕ್ ಮಾಡ್ತಿರ್ತಾರೆ ಸೀರಿಯಸ್ ಆಗಿ. ಸೊ ಸುಮ್ಮನೆ ಇವಾಗ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೈ ಮಾಡ್ತೀರಾ, ಜಸ್ಟ್ ಒಂದು ಜಾಬ್ ನೋಟಿಫಿಕೇಷನ್ ಬಿಟ್ಟಿದೆ ಅಂತಂದರೆ ಪ್ರೂಫ್ ತೋರಿಸಿ ನೀವು ಈ ನೋಟಿಫಿಕೇಷನಿಂದ ಯಾರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಏನು ಕೇಳೋಕ್ಕೆ ಹೋಗಲ್ಲ. ಸೊ ನಾನು ಅಷ್ಟೇ ಇಲ್ಲಿ ನೌಕರಿ, ಲಿಂಕ್ಡ್ಇನ್ ಮತ್ತು ಬೇರೆ ಜಾಬ್ ಪ್ಲ್ಯಾಟ್ಫಾರ್ಮಿಂದ ಇರೋ ಜಾಬ್ಸ್ ಫ್ರೆಷರ್ಸ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲ ನಿಮಗೆ ಬೇಡ ಅಂತ ಅಂದರೆ ನೀವೇ ಬೇಕಾದರೆ ನಾನು ಲಿಂಕ್ಡ್ಇನಲ್ಲಿ ಎಲ್ಲ ಹೆಂಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸಿದ್ದೀನಿ, ಗೂಗಲಲ್ಲಿ ಹೆಂಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸಿದ್ದೀನಿ. ಸೊ ನೀವೇ ಹುಡುಕೊಂಡು ಕೂಡ ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.